ಕಿಡ್ನಾಪ್ ಆಗಿದ್ದ ಮಹಿಳೆ ರಿಲೀಸ್ ಮಾಡಿದ ವಿಡಿಯೋ ಬಗ್ಗೆ ಈಗ ತನಿಖೆ ನಡೆಸೋದಕ್ಕೆ ಮುಂದಾಗಿದೆ. ವಿಡಿಯೋ ಅಸಲಿಯತ್ತನ್ನ ಬಹಿರಂಗಗೊಳಿಸೋದಕ್ಕೆ ಎಸ್ಐಟಿ ಮುಂದಾಗ್ತಾ ಇದೆ. ಮಹಿಳೆಯಿಂದ ವಿಡಿಯೋ ಮಾಡಿಸಿದ ಯಾರು? ಮಹಿಳೆಯಿಂದ ಬಲವಂತವಾಗಿ ವಿಡಿಯೋ ಮಾಡಿಸಿದ್ರ ಅಥವಾ ಸ್ವಯಂ ಪ್ರೇರಿತವಾಗಿ ಮಹಿಳೆಯೇ ವಿಡಿಯೋ ಮಾಡಿದ್ರ? ಈ ಬಗ್ಗೆ ತನಿಖೆಗೆ ಎಸ್ಐಟಿ ಮುಂದಾಗ್ತಾ ಇದೆ. ಯಾವ ಕಿಡ್ನಾಪ್ ಪ್ರಕರಣದಲ್ಲಿ ರೇವಣ್ಣ ಅರೆಸ್ಟ್ ಆಗಿದ್ದಾರೆ, ಆ ಕಿಡ್ನಾಪ್ ಆಗಿದ್ದಂತಹ ಮಹಿಳೆ ಮಾಡಿದ್ದಂತಹ ಒಂದು ವಿಡಿಯೋ ಈಗ ರಿಲೀಸ್ ಆಗಿದೆ. ಇದರಲ್ಲಿ ನನ್ನ ಕಿಡ್ನಾಪ್ ಆಗಿಲ್ಲ, ನಾನು ಸೇಫ್ ಆಗಿದ್ದೇನೆ, ರೇವಣ್ಣ ಕುಟುಂಬದಿಂದ ಯಾವುದೇ ತೊಂದರೆ ಆಗಿಲ್ಲ ಅಂತ ಸಂತ್ರಸ್ತೆ ಹೇಳಿದ್ರು. ಇದರ ಸತ್ಯಾಸತ್ಯತೆಯನ್ನು ಅರಿಯೋದಕ್ಕೆ ತನಿಖೆ ಮಾಡೋದಕ್ಕೆ ಈಗ ಎಸ್ಐಟಿ ಮುಂದಾಗ್ತಾ ಇದೆ. ಜೊತೆಗೆ ಮಹಿಳೆ ವಿಡಿಯೋ ಮಾಡಲು ಅಸಾಧ್ಯ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಕಿಡ್ನಾಪ್ ಆಗಿದ್ದಂತಹ ಸಂತ್ರಸ್ತ ಮಹಿಳೆಯ ವಿಡಿಯೋ ಏನು ರಿಲೀಸ್ ಆಗಿದೆ, ಆ ವಿಡಿಯೋ ಸಾಕಷ್ಟು ಅನುಮಾನಗಳನ್ನ, ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ. ನಿಜಕ್ಕೂ ಇದರ ಸತ್ಯಾಸತ್ಯತೆಯನ್ನು ಅರಿಯುವಂಥದ್ದು ಬಹಳ ಪ್ರಮುಖ ಆಗುತ್ತೆ. ಎಸ್ಐಟಿ ಯಾವ ರೀತಿಯ ಹೆಜ್ಜೆ ಇಡ್ತಾ ಇದೆ, ಅಧಿಕಾರಿಗಳಿಂದ ಏನು ಮಾಹಿತಿಗಳು ಲಭ್ಯ ಆಗ್ತಾ ಇದೆ? ಖಂಡಿತ ಹಾಸನದ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಸಂತ್ರಸ್ತ ಮಹಿಳೆ ಕಿಡ್ನಾಪ್ ಪ್ರಕರಣ ಏನಿತ್ತು, ಆ ಪ್ರಕರಣದಲ್ಲಿ ಕಾಳೆನಹಳ್ಳಿಯಲ್ಲಿ ಫಾರ್ಮ್ ಹೌಸ್ನಲ್ಲಿ ಇಟ್ಟಿರ್ತಾರೆ. ಆ ಮಹಿಳೆಯನ್ನು SIT ತಂಡ ಸುಮಾರು 40 ಕಡೆ ಸಾಕಷ್ಟು ಕಡೆ ರೈಡ್ ಮಾಡ್ತಾರೆ, ಸರ್ಚ್ ಮಾಡಿ ನಂತರ ಆ ಮಹಿಳೆಯನ್ನು ರೆಸ್ಕ್ಯೂ ಮಾಡ್ತಾರೆ. ಆ ರೆಸ್ಕ್ಯೂ ಮಾಡಿದಂಥ ಮಹಿಳೆಯನ್ನು ತೆಗೆದುಕೊಂಡ್ಬಂದು ತಮ್ಮ ಕಸ್ಟಡಿಯಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು. SIT ಹೇಳ್ತಾ ಇರ್ತಕ್ಕಂಥದ್ದು, ಈ ವಿಡಿಯೋ ರಿಲೀಸ್ ಆದ ನಂತರ SIT ಅವರು ಇದೇನು ಬಲವಂತವಾಗಿ ಮಾಡಿಸಿದ್ರಾ ಏನು ಅನ್ನೋದ್ರ ಬಗ್ಗೆಯೂ ಸಹ ನಾವು ಸಹ ತನಿಖೆ ನಡೆಸ್ತಾ ಇದ್ದೀವಿ. ನಮ್ಮ ಕಸ್ಟಡಿಯಲ್ಲಿದ್ದ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಮೊಬೈಲ್ ಆಗಿರ್ಬೋದು, ಯಾವುದೇ ರೀತಿ ಕ್ಯಾಮ್ರಾ ಆಗಿರ್ಬೋದು, ಯಾವುದೂ ಕೊಡೋದಕ್ಕಾಗಿಲ್ಲ. SIT ವಶದಲ್ಲಿದ್ದಾಗ ಈ ವಿಡಿಯೋವನ್ನು ಮಾಡಿಲ್ಲ ಅಂತ ಹೇಳಿ ಈಗ SIT ಅಧಿಕಾರಿಗಳು ಸ್ಪಷ್ಟನೆ ಕೊಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಆ ಕಿಡ್ನಾಪ್ ಆಗೋದಕ್ಕಿಂತ ಬಿಫೋರೇ ಆಕೆ ಬಳಿ ಸ್ಟೇಟ್ಮೆಂಟನ್ನು, ವಿಡಿಯೋ ಸ್ಟೇಟ್ಮೆಂಟನ್ನು ಯಾರೋ ಬಲವಂತವಾಗಿ ತೆಗೆದುಕೊಂಡಿದ್ರ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಹೀಗಾಗಿ SIT ತಂಡ ತಾವು ಏನು SITಗೆ ವಶಕ್ಕೆ ತೆಗೆದುಕೊಂಡ ಮೇಲೆ ಸಂತ್ರಸ್ತ ಮಹಿಳೆಯನ್ನು ಹುಣಸೂರಿನ ಕಾಳೆನಹಳ್ಳಿಯಿಂದ ರೆಸ್ಕ್ಯೂ ಮಾಡಿ ಬೆಂಗಳೂರಿಗೆ ಕರೆತರ್ತಾರೆ. ಬೆಂಗಳೂರಿನ ಅಜ್ಞಾತ ಸ್ಥಳದಲ್ಲಿಟ್ಟು ಆಕೆಯನ್ನು ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡೋ ಸಂದರ್ಭದಲ್ಲೂ ಸಹ ಆಕೆ ಸ್ಟೇಟ್ಮೆಂಟ್ ಕೊಡ್ತಾರೆ. ನನ್ನನ್ನು ಈ ಥರ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾರೆ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ SIT ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಆ ವಿಡಿಯೋವನ್ನು ಸಹ ಈಗ ಆ ಸಂತ್ರಸ್ತ ಮಹಿಳೆಯ ವಿಡಿಯೋವನ್ನು ಸಹ SIT ತಂಡ ರೆಕಾರ್ಡ್ ಮಾಡ್ಕೊಂಡಿರ್ತಕ್ಕಂಥದ್ದು. ಅದಕ್ಕೂ ಇದಕ್ಕೂ ತಾಳೆ ಹಾಕೋ ಕೆಲಸವನ್ನು SIT ತಂಡ ಮಾಡ್ತಾ ಇದ್ದಾರೆ. ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇದೆ. ನಮ್ಮ ಕಸ್ಟಡಿಯಲ್ಲಿದ್ದ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸಹ ವಿಡಿಯೋ ರೆಕಾರ್ಡ್ ಆಗಿಲ್ಲ. ಇದು ಬಿಫೋರ್ ಏನು ಸತೀಶ್ ಬಾಬು ಬೈಕಲ್ಲಿ ಕರ್ಕೊಂಬಂದು ರಾಜಶೇಖರ್ ಅವರ ಫಾರ್ಮ್ ಹೌಸ್ನಲ್ಲಿ ಹುಣಸೂರು ಬಳಿ ಇರ್ತಕ್ಕಂಥ ಕಾಳೆನಹಳ್ಳಿ ಇರ್ತಕ್ಕಂಥ ರಾಜಶೇಖರ್ ಫಾರ್ಮ್ ಹೌಸ್ನಲ್ಲಿ ಇಟ್ಟಿರ್ತಾರೆ. ಆ ಸಂದರ್ಭದಲ್ಲೇ ಸಹ ವಿಡಿಯೋವನ್ನು ರೆಕಾರ್ಡ್ ಮಾಡಲಾಗಿದೆಯಾ, ಬಲವಂತವಾಗಿ ರೆಕಾರ್ಡ್ ಮಾಡಲಾಗಿದೆಯಾ, ಸೇಫರ್ ಸೈಡು ಅವರ ಫ್ಯಾಮಿಲಿ ಅವ್ರು ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಮುಂದಿನ ರೀತಿ ಈ ರೀತಿ ನಾವು ಆ್ಯಕ್ಷನ್ ತೆಗೆದುಬೋದು, ನಾವು ಈ ರೀತಿ ಬಚಾವ್ ಆಗಬಹುದು ಅನ್ನೋ ಕಾರಣಕ್ಕೆ ಸತೀಶ್ ಬಾಬು ಅಥವಾ ರಾಜಗೋಪಾಲ್ ಏನಾದರೂ ವಿಡಿಯೋ ಮಾಡಿ ಇಟ್ಕೊಂಡ್ರ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ವಿಡಿಯೋ ಎಲ್ಲಿ ರೆಕಾರ್ಡ್ ಆಗಿದೆ, ಯಾರು ಬಲವಂತವಾಗಿ ಏನೋ ರೆಕಾರ್ಡ್ ಮಾಡಿಸಿದ್ರ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಆ SIT ತಂಡ ಸಂಪೂರ್ಣವಾಗಿ ತಮ್ಮ ಬಳಿ ಇರ್ತಕ್ಕಂಥದ್ದು ಮತ್ತು ಈ ವಿಡಿಯೋ ರಿಲೀಸ್ ಆದ ನಂತರ ಆ ವಿಡಿಯೋವನ್ನು ತಾಳೆ ಹಾಕ್ತಾ ಇದ್ದಾರೆ. ಯಾರು ಬಲವಂತವಾಗಿ ವಿಡಿಯೋ ಮಾಡಿದ್ರ, ಬೆದರಿಕೆ ಹಾಕಿ ವಿಡಿಯೋ ಮಾಡಿಸಿದ್ರ ಅಥವಾ ಸೇಫ್ ಆಗಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ವಿಡಿಯೋವನ್ನು ಮಾಡಿ ಮುಂಚೆನೇ ಸಹ ಇಟ್ಕೊಂಡ್ರ ಅನ್ನೋ ಅನುಮಾನ ಕೂಡ ವ್ಯಕ್ತ ಆಗ್ತಾ ಇರ್ತದ್ದು. SIT ಒಂದಂತೂ ಸ್ಪಷ್ಟಪಡಿಸಿರ್ತಕ್ಕಂಥದ್ದು, ನಮ್ಮ ಕಸ್ಟಡಿಯಲ್ಲಿದ್ದಂಥ ಸಂತ್ರಸ್ತ ಮಹಿಳೆ ಯಾವುದೇ ವಿಡಿಯೋವನ್ನು ಮಾಡಿಲ್ಲ, ಯಾವುದೇ ವಿಡಿಯೋವನ್ನು ಅವ್ರಿಗೆ ಮಾಡೋದಕ್ಕೂ ಅವಕಾಶ ಇರಲ್ಲ. ಹೀಗಾಗಿ ಅವರ ಯಾವುದೇ ಕಾರಣಕ್ಕೂ ಇದು ನಮ್ಮಿಂದ ರಿಲೀಸ್ ಆಗಿಲ್ಲ. ಹೊರಗಡೆ ಬಿಫೋರ್ ಕಿಡ್ನಾಪ್ ಆದ ನಂತರ ಇದನ್ನ ವಿಡಿಯೋ ಮಾಡಿ ಇಟ್ಕೊಂಡಿದ್ದಾರೆ ಅನ್ನೋ ಮಾತುಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು. ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.